ವೆಲ್ಕಮ್ ಬ್ಯಾಕ್. ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಈಗ ಡವ ಶುರುವಾಗಿದೆ. ಮತದಾನದ ಆರಂಭದಲ್ಲೇ ವಿವಿಪ್ಯಾಟ್ನಲ್ಲಿ ಸಮಸ್ಯೆ ಆಗಿದೆ. 242ರ ಮತಗಟ್ಟೆ ವಿವಿಪ್ಯಾಟ್ನಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿದೆ. ದಾವಣಗೆರೆಯ ಶಿರಮಗೊಂಡನಹಳ್ಳಿಯ ಮತಗಟ್ಟೆ ಇಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಮತದಾನಕ್ಕೆ ಸಾಲಾಗಿ ಮತದಾರರಿಗೆ ನಿಂತಿದ್ದಾರೆ. ಆದ್ರೆ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಮತದಾನದ ಆರಂಭದಲ್ಲಿ ವಿವಿಪ್ಯಾಟ್ನಲ್ಲಿ ಸಮಸ್ಯೆ ಎದುರಾಗಿದೆ. 242ರ ಮತಗಟ್ಟೆಯಲ್ಲಿ ಆಗಿರುವಂತಹ ಸಮಸ್ಯೆ ಇದು. ದಾವಣಗೆರೆಯ ಶಿರಮಗೊಂಡನಹಳ್ಳಿಯ ಮತಗಟ್ಟೆ ಅಲ್ಲಿ ಸದ್ಯಕ್ಕೆ ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಮತದಾನಕ್ಕೆ ಅಂತ ಈಗ ಸಾಲಾಗಿ ಒಟ್ಟಿನಲ್ಲಿ ಮತದಾರ ಪ್ರಭುಗಳು ನಿಂತಿದ್ದಾರೆ. ಆರಂಭದಲ್ಲೇ ಈಗ ದೊಡ್ಡ ಸಮಸ್ಯೆ ಎದುರಾಗಿದೆ. ಅಂದ್ರೆ ವಿವಿಪ್ಯಾಟ್ನಲ್ಲಿ ತಾಂತ್ರಿಕ ತೊಂದರೆ ಆಗಿದೆ. ಈ ಒಂದು ತೊಂದರೆಯನ್ನ ಶೀಘ್ರದಲ್ಲೇ ಪರಿಹಾರವನ್ನ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಆಲ್ರೆಡಿ ಅಲ್ಲಿ ಸಾಕಷ್ಟು ಜನರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಒಂದು ಕಡೆ ಸರತಿ ಸಾಲಿನಲ್ಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಅಂತ. ಆದ್ರೆ ಈಗ ಪ್ರಾರಂಭದಲ್ಲಿ ಒಂದು ವಿವಿಪ್ಯಾಟ್ನಲ್ಲಿ ಸಮಸ್ಯೆ ಎದುರಾಗಿದೆ. 242ರ ಮತಗಟ್ಟೆ ದಾವಣಗೆರೆಯ ಶಿರಮಗೊಂಡನಹಳ್ಳಿಯ ಮತಗಟ್ಟೆ. ಯೂಶಲಿ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಬಹಳ ವಿರಳ. ಏಕೆಂದ್ರೆ ಸ್ಟಾರ್ಟಿಂಗ್ ಈ ಒಂದು ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗೋದಕ್ಕೂ ಮೊದಲೇ ಇದೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯೂಶಲಿ ಚೆಕ್ ಮಾಡ್ಕೊಳ್ತಾರೆ. ಆದ್ರೆ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಎದುರಾಗಿದೆ ಅದನ್ನ ಶೀಘ್ರದಲ್ಲೇ ಪರಿಹಾರ ಕೂಡ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಸಾಕಷ್ಟು ಜನರು ಅಂದ್ರೆ ಮತದಾರರು ಅಲ್ಲಿ ವೋಟ್ ಮಾಡ್ಲಿಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಸರತಿ ಸಾಲಿನಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ಲಿಕ್ಕೆ ಅಂತ. ಸಾಲಾಗಿ ನಿಂತಿದ್ರು ಕೂಡ ಇನ್ನು ಎಷ್ಟೊತ್ತಾಗುತ್ತೋ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ತಮ್ಮ ಹಕ್ಕನ್ನ ಚಲಾಯಿಸಿ ಬೇರೆ ಕಡೆ ಹೋಗೋರು ಇರ್ತಾರೆ, ವೋಟ್ ಮಾಡ್ಲಿಕ್ಕೆ ಅಂತಾನೆ ಬಂದಿರ್ತಾರೆ. ಅಂಥದ್ರಲ್ಲಿ ಈ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಬಹಳ ಒಂದು ಕಷ್ಟ ಆಗುತ್ತೆ. ಅತಿ ಶೀಘ್ರವಾಗಿ ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಈಗ ಮತದಾರ ಪ್ರಭುಗಳು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ಲಿಕ್ಕೆ ಈ ಒಂದು ಮತಗಟ್ಟೆಗಳ ಹತ್ರ ಧಾವಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ತಮ್ಮ ನಾಯಕರನ್ನ ಒಂದು ಚುನಾಯಿತ ಮಾಡಬೇಕು ಅಥವಾ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಬಹಳ ಒಂದು ಬಿರುಸಿನ ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ದಾವಣಗೆರೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಥವಾ ಬಾಗಲಕೋಟೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದೆಲ್ಲವೂ ಕೂಡ ನಿರ್ಧಾರ ಆಗೋದು ಅಥವಾ ನಿರ್ಣಯ ಆಗೋದು ಮತದಾರ ಪ್ರಭುಗಳ ಒಂದು ಮತದಿಂದ. ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವರು ಯಾರಿಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅವರು ಮುಂದಿನ ನಾಯಕರಾಗ್ತಾರೆ. ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತಹ ಜವಾಬ್ದಾರಿ ಅವರ ಮೇಲಿರುತ್ತೆ. ಹಾಗಾಗಿ ಈ ಒಂದು ವೋಟಿಂಗ್ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮತವನ್ನ ಚಲಾವಣೆ ಮಾಡಲಿಕ್ಕೆ ಬೆಳಗ್ಗೆಯಿಂದಲೇ ಒಂದು ಸರದಿ ಸಾಲಿನಲ್ಲಿ ನೀವು ಕೂಡ ಗಮನಿಸಬಹುದು ಎಷ್ಟರ ಮಟ್ಟಿಗೆ ಜನರು ಆಗಮಿಸ್ತಾ ಇದ್ದಾರೆ ಅಂತ. ತಮ್ಮ ಹಕ್ಕನ್ನ ಚಲಾವಣೆ ಮಾಡಲಿಕ್ಕೆ ಈಗ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಸಮಸ್ಯೆ ಕೂಡ ಎದುರಾಗಿದೆ. 242ರ ಮತಗಟ್ಟೆಯಲ್ಲಿ ವಿವಿಪ್ಯಾಟ್ನಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.